ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾದ ಕೇವಲ 4 ವಾರಗಳಲ್ಲಿ OTTಯಲ್ಲಿ ಪ್ರಸಾರವಾಗ್ತಿರುವ ಕುರಿತು ಅಭಿಮಾನಿಗಳು ಮತ್ತು ಸಿನಿಪ್ರಿಯರ ನಡುವೆ ತೀವ್ರ ಚರ್ಚೆ ಶುರುವಾಗಿತ್ತು. ಚಿತ್ರಮಂದಿರಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದ್ರೂ ಇಷ್ಟು ಬೇಗ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡ್ತಿರೋದು ಏಕೆ ಎಂಬ ಪ್ರಶ್ನೆ ಹಲವರಲ್ಲಿ ಮೂಡಿತ್ತು. ನಿಮ್ಮ ಮೆಚ್ಚಿನ ಕಲಾತೀತ ಆಭರಣಗಳ ಮಳಿಗೆ ಆಭರಣ ಟೈಮ್ಲೆಸ್ ಜ್ಯುವೆಲ್ಲರಿ ಇನ್ನು JP ನಗರದಲ್ಲಿ ಭವ್ಯವಾಗಿ ಪ್ರಾರಂಭವಾಗಿದೆ. ಇಂದೇ ಭೇಟಿ ನೀಡಿ ವಿಶಿಷ್ಟ ವಿನ್ಯಾಸಗಳ ಆಭರಣಗಳನ್ನ ನೋಡಿ. ಈ ಕುರಿತು ಹೊಂಬಾಳೆ ಫಿಲ್ಮ್ಸ್ ಸ್ಪಷ್ಟನೆ ನೀಡಿದೆ. ಹೊಂಬಾಳೆ ಫಿಲ್ಮ್ಸ್ನ ಪಾಲುದಾರ ಚೆಲುವೇಗೌಡ ಅವರು ಚಿತ್ರದ OTT ಬಿಡುಗಡೆಯ ಹಿಂದಿನ ಕಾರಣವನ್ನ ವಿವರಿಸಿದ್ದಾರೆ. 3 ವರ್ಷಗಳ ಹಿಂದೆ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಚಿತ್ರವು 4 ವಾರದ ಒಳಗಡೆ OTTಯಲ್ಲಿ ಬಿಡುಗಡೆಯಾಗಬೇಕು ಎಂಬ ನಿರ್ಧಾರವಾಗಿತ್ತು. ಅದೇ ಪ್ರಕಾರ ಈಗ ಬಿಡುಗಡೆಯಾಗ್ತಿದೆ ಎಂದು ತಿಳಿಸಿದ್ದಾರೆ. ಚೆಲುವೇಗೌಡರ ಮಾಹಿತಿಯ ಪ್ರಕಾರ ಈ ಬಾರಿ OTTಯಲ್ಲಿ ಬಿಡುಗಡೆಯಾಗಲಿರುವ ಆವೃತ್ತಿಗಳು ದಕ್ಷಿಣ ಭಾರತೀಯ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ. ಹಿಂದಿ ಆವೃತ್ತಿ ಮಾತ್ರ 8 ವಾರಗಳ ಬಳಿಕ ಪ್ರಸಾರವಾಗಲಿದೆ. ಬಹುತೇಕ ದಕ್ಷಿಣ ಭಾರತೀಯ ಚಿತ್ರಗಳು ಈಗ 4 ವಾರಗಳ ಬಿಡುಗಡೆ ಅವಧಿಯನ್ನ ಅನುಸರಿಸ್ತಾ ಇವೆ. ಹಿಂದೆ ಎಲ್ಲಾ ಚಿತ್ರಗಳಿಗೂ 8 ವಾರಗಳ ನಿಗದಿ ಇತ್ತು. ಆದರೆ ಕೋವಿಡ್ ನಂತರ ಹಿಂದಿ ಸೇರಿದಂತೆ ಬಹುತೇಕ ಚಿತ್ರಗಳು 4 ವಾರಗಳಲ್ಲೇ OTTಗೆ ಬರ್ತಿವೆ ಎಂದು ಚೆಲುವೇಗೌಡ ವಿವರಿಸಿದ್ರು. ಚಿತ್ರಮಂದಿರಗಳಲ್ಲಿ ಕಾಂತಾರ ಚಾಪ್ಟರ್ 1 ಇನ್ನೂ ಉತ್ತಮ ಪ್ರದರ್ಶನ ಕಾಣ್ತಿದೆ. OTT ಬಿಡುಗಡೆಯಾದರೂ ಚಿತ್ರ ಪ್ರದರ್ಶನ ಮುಂದುವರಿಯುತ್ತದೆ. ಇದರ ಪರಿಣಾಮ ಬಹುಶಃ 10 ರಿಂದ 15% ಮಟ್ಟದಲ್ಲೇ ಇರಬಹುದು ಎಂದು ಚೆಲುವೇಗೌಡ ಭರವಸೆ ನೀಡಿದ್ರು.